ಅಯ್ಯೋ ಇವರೇ ಬಾಡಿಗೆ ಮನೆ ಹುಡುಕ್ಬೇಕಾದ್ರೆ ಬಡ್ಡಿ ಒಂದೇ ಫೋನ್ ಕಾಲ್ ರಿಸೀವ್ ಮಾಡೋದಿದ್ರೆ ನಾಯಿಗೆ ಬೈದಂಗೆ ಬೈತಾನೆ. ಅಲ್ಲ ರಿಸೀವ್ ಮಾಡಿದ್ರೆ ಬೇಡಪ್ಪ, ಹೇಗ್ ಮಾಡೋದೀಗ? ಓಕೆ. ಅಜ್ಜಿ ಅಜ್ಜಿ, ನೀನ್ ತಗೊಂಡು ಹೋಗಿದ್ಯಾ? ನಾನು ಹುಡುಕೋದ? ಅಜ್ಜಿ ನಾನಿಲ್ಲ ಅಂತ ಹೇಳಿ, ಕಾಲ್ ಬರ್ತಿದೆ. ನಾನಿಲ್ಲ ಅಂತ ಹೇಳಿ, ನಾನಿಲ್ಲ ಅಂತ ಹೇಳಿ, ಇಲ್ಲ ಅಂತ ಹೇಳಿ. ಅವ ಇಲ್ಲ ಮಗ, ಅವ ಇಲ್ಲಿದ್ದಾನೆ. ಯಾಕೆ? ಇಲ್ಲ, ಅದಿಲ್ಲ, ಅಲ್ಲಿ ಕಾಲ್ ಕಟ್ಟಾಗಿದೆ. ಆರೋಯ್ತು ಆರೋಯ್ತು ಅಂತ ಪಾರಿವಾಳನ ಕಟ್ಟಾಗಿದೆ ಅದು. ಈಗ ಒಂದು ಕಾಲ್ ಬರುತ್ತೆ, ಅದ್ರಲ್ಲಿ ನಾನಿಲ್ಲ ಅಂತ ಹೇಳಿ ಅಂತ ಕಾಲ್ ಬರ್ತಾನೆ. ಇಲ್ಲ ಅಂತ ಇಲ್ಲ ಅಂತ ಹೇಳಿ ಹೇಳ್ದಲ್ಲ. ಅಲ್ಲ ಈಗ ಬಂತು ಹೇಳಿ, ಒತ್ತಿ ಹೇಳಿ, ಒತ್ತಿ ಹೇಳಿ, ಒತ್ತಿ ಹೇಳಿ ನಾನಿಲ್ಲ ಅಂತ. ಅವ ಇಲ್ಲ ಮಗ, ಅವ ಇಲ್ಲ. ನೀ ಹೇಳಿದಲ್ಲ ಒತ್ತಿ ಹೇಳಿ ಅಂತ. ಒತ್ತಿ ಬಿಸಿ ಮಾಡಿ ಹೇಳಿ ಅಂತ ಹೇಳಿದ್ದು. ಮತ್ತೆ ನಿನಗೆ ಒತ್ತಾಕೇನು? ನನ್ನ ಹತ್ರ ಯಾಕೆ ಹೇಳ್ತೀವಿ? ಅಜ್ಜಿ, ಚಂದ್ರನ ಹೋಮ್ ಎಲ್ಲಿ? ಚಂದ್ರನ ಹೋಮ್ ಎಲ್ಲಿ? ಅದು ದೇವಸ್ಥಾನದಲ್ಲಿ ಮಗ. ದೇವಸ್ಥಾನ ಹೋಮ ಅಲ್ವಾ? ಓಂ ಅಲ್ಲ, ಓಂ ಬಿಡಿ. ಹೌಸ್ ಹೌಸ್, ಚಂದ್ರನ ಹೌಸ್ ಎಲ್ಲಿ? ಚಂದ್ರನ ಹೌಸ್. ಭಾಷೆ ಕಟ್ಟವ್ನೆ, ನಾಚಿಕೆ ಕಟ್ಟವ್ನೆ. ಯಾಕೆ ನನ್ ಬ್ಲೌಸ್ ನಿನಗೆ ಹಾಕಲೆ? ನಿಮ್ ಬ್ಲೌಸ್ ನನ್ಗೆ ಯಾಕೆ ಗಾಳಿಪಟ ಬಿಡಕ್ಕ? ಮತ್ತೆ ಅದಲ್ಲ, ಚಂದ್ರನನ ಮನೆ, ಮನೆ ಇಂತ ಮನೆ. ಚಂದ್ರನನ ಮನೆಯಲ್ಲಿ ಅಂತ. ಚಂದ್ರನನ ಮನೆಯಲ್ಲಿ ಮನೆ ಯಾರು? ಚಂದ್ರಂದು. ಅವನ ಅಂಗಳದಲ್ಲಿ ನಿಂತು ಚಂದ್ರನ ಮನೆಯಲ್ಲಿ ನಿಂತು ಕೇಳ್ತಾನೆ. ಎಲ್ಲಿಂದ ಇಲ್ಲೇ ಬರ್ತಾವ. ಇದೇ ಮನೆನಾ ಚಂದ್ರನದ್ದು? ಹಾಗಾದ್ರೆ ಚಂದ್ರನ ಅಜ್ಜಿ ಅಲ್ವಾ? ಚಂದ್ರನ ಅಜ್ಜಿ. ಅಜ್ಜಿ ಅವ ಹೇಳ್ದಪ್ಪ, ನನ್ನ ಚರ್ಮ ಹೇಳ್ದವ. ಅಯ್ಯೋ ಹೋಯ್ತಪ್ಪ, ಹೋಯ್ತು ನನ್ನ ಚೀಲ, ಹೋಯ್ತು ನನ್ನ ಚೀಲ, ಹೋಯ್ತು. ಚೀಲ ಚೀಲ ಉಂಟು. ಅಜ್ಜಿ, ಚೀಲಾನು ಉಂಟು, ಸಿಲೇಟುನು ಉಂಟು. ಸಖತ್ ಪೀಸು. ಅಲ್ಲ, ಸ್ಲೇಟ್ ಉಂಟು, ಚೀಲ ಉಂಟು ಅಂತ ಹೇಳಿದ್ರಲ್ಲ, ಚಾಕ್ ಪೀಸ್ ಉಂಟಾ ಅಂತ? ಸ್ವಲ್ಪ ಉಂಟು. ಉಂಟಾ? ಉಂಟು. ಇದು ಚಾಕ ಎಲ್ಲ ನಿನ್ ಸೈಜ್ ಇದಲ್ಲ. ಓಕೆ. ಹೌದು, ಅವಳು ಕೈ ಇಟ್ಟಾಗ್ಲೇ ಸ್ಲೇಟ್ ಭರ್ತಿ ಆಗುತ್ತೆ. ಮತ್ತೊಂದು 2 ಅಕ್ಷರ ಬರೆಯೋದಿಲ್ಲ ಅವಳು. ಹೌದು, ಅದಕ್ಕೆಲ್ಲ ದೊಡ್ಡದು ಮಾಡಿಸಿದ್ದು. ಹೆಸರಾಗಿ ನಿಂದು? ನಂದು ಗಜಲಕ್ಷ್ಮಿ. ಏನು? ಗಜಲಕ್ಷ್ಮಿ. ಸರಿಯಾಗಿ ಹೆಸರಿಟ್ಟಿದ್ದಾರೆ ಅಜ್ಜಿ, ಗಜಲಕ್ಷ್ಮಿ ಅಂತ. ಹೆಸರಿಟ್ಟಿದ್ದು ಲಕ್ಷ್ಮಿ ಅಂತ. ಬೆಳಿತಾ ಬೆಳಿತಾ ಗಜ ಆಕಾರ ಬಂತಲ್ಲ, ಅದಕ್ಕೆ ಮತ್ತೆ ಸೇರಿಸಿ ಗಜ ಅಂತ ಸೇರಿಸಲ್ಲ. ಓಕೆ ಓಕೆ. ಈ ಶಾಲೆ ಹೋಗ್ತೀಯಾ? ಮತ್ತೆ ನಾನು ಶಾಲೆಗೂ ಹೋಗುದಿಲ್ಲ. ಯಾಕೆ? ನಾನು ಮೊನ್ನೆ ಶಾಲೆಗೂ ಹೋದ, ಆಗ ಶಾಲೆಯಲ್ಲಿ ನನ್ನನ್ನು ತೂಕ ಮಾಡಿದ್ದಾರೆ. ಸ್ಕೂಲಲ್ಲಿ ಮಕ್ಕಳನ್ನು ತೂಕ ಮಾಡೋದು ಇದ್ದಿದ್ದಲ್ಲ ಅದು. ಎಷ್ಟೆಷ್ಟು ಕೆಜಿ ಇದ್ದಾನೆ ಅಂತ ನೋಡ್ಲಿಕ್ಕೆ. ಗೊತ್ತುಂಟು. ಆವತ್ತು ಸ್ಕೂಲಲ್ಲಿ ನನ್ನನ್ನು ತೂಕ ಮಾಡಿದ್ದಾರೆ. ಮರುದಿನ ಹೋದ್ರೆ ನನ್ನನ್ನು ಮಾಂಸ ಮಾಡಿದ್ರೆ. ಈ ಹುಡುಗಿಯನ್ನು ಆವಾಗ ಮಾಂಸ ಮಾಡ್ತಿದ್ದೆ, ಒಂದು 4 ಮೇಷ್ನವ್ರು ಉಣ್ತಿದ್ರು. ಈಗ ಮಾಂಸ ಮಾಡಿದ್ರೆ ಇಡೀ ಸ್ಕೂಲಿಗೆ ಹಂಚ್ಬಹುದು. ಓಕೆ, ಹಾಗಾದ್ರೆ ನಾನೊಂದು ಕ್ವಶನ್ ಕೇಳ ನಿನ್ನ ಹತ್ರ. ಈಗ ನನ್ನ ಕೈಯಲ್ಲಿ 3 ಬಾಳೆಹಣ್ಣಿದೆ. ಯಾವುದು? ಚಿಕ್ಕಿನ, ಏಲಕ್ಕಿನ, ಬೂದಿಯಾ? ಚಿಕ್ಕಿ ಅಂತ ಹೇಳಿ, ಇಲ್ಲ ಬೂದಿ ಅಂತ ಹೇಳು. ಬೂದಿ? ಬೂದಿ ಸರಿ, ನಾನು ಆಮೇಲೆ ತೊಳೆದು ತಿಂತೇನೆ. ಉಂಟು ಅಂತ ನೆನ್ಸು ಅಂತ ಹೇಳಿದ್ದು. 3 ಬಾಳೆಹಣ್ಣಿದೆ. ಆ ಒಂದು ಬಾಳೆಹಣ್ಣು ನಾನು ಅಜ್ಜಿಗೆ ಕೊಡ್ತೀನಿ. ನನಗೆ ಚುಕ್ಕಿ ಕೊಡು ಮಗ. ಕೊಡೋದಿಲ್ಲ, ಹೇಳುದು ಅವಳಿಗೆ ಪ್ರಶ್ನೆ ಹೇಳುದು. ಹಾಗೆ ಒಂದು ಬಾಳೆಹಣ್ಣು ಅಜ್ಜಿ ಕೊಡ್ತೀನಿ, ಇನ್ನೊಂದು ಬಾಳೆಹಣ್ಣು ನಾನು ತಿಂತೀನಿ. ಹಾಗಾದ್ರೆ ಅಲ್ಲಿ ಎಷ್ಟು ಬಾಳೆಹಣ್ಣು ಇರುತ್ತೆ? ಉಳಿಯುವುದಿಲ್ಲ. ಉಳಿಯುತ್ತೆ ಒಂದು ಬಾಳೆಹಣ್ಣು. ಉಳಿಯುವುದಿಲ್ಲ. ಯಾಕೆ? ನನಗೆ ಬೇಡ ಒಂದು ಬಾಳೆಹಣ್ಣು, ನಿಮಗೆ ಮಾತ್ರವ. ಮತ್ತೆ ನಾವಿಬ್ರು ತಿನ್ನುವಾಗ ಅವಳಿಗೆ ಬೇಡವಾ? ನಾನೊಂದು ಪ್ರಶ್ನೆ ಕೇಳಿದ್ ಮಾತ್ರ, ಅದಕ್ಕೆ. ಆಯ್ತಾ? ಹುಷಾರಿದ್ಯಲ್ಲ ಹಾಗಾದ್ರೆ? ಅಲ್ಲ, ಯಾವಾಗ್ಲೂ ತಿಂತಾನೆ ಇರ್ತಾಳಲ್ಲ, ಎಲ್ಲಿಂದ ತಂದಾಕ್ತೀರಾ? ಏನ್ ಮಾಡೋದು, ನನ್ನ ಮೊಮ್ಮಗ ಚಂದ್ರ ಇದ್ದಾನಲ್ಲ, ರಾತ್ರಿ ಕೆಲಸದಿಂದ ಬರ್ಬೇಕಾದ್ರೆ ಎಲ್ಲ ಹೋಟ್ಲಿಗೆ ಹೋಗಿ ಉಳ್ದಿದ್ದೆಲ್ಲ ತಗೊಂಬ ಅಂತ ಹೇಳ್ತೀನಿ. ಅವೆಲ್ಲ ತಗೊಂಬರ್ತಾನೆ. ಹೋಟೆಲ್ಗೆ ಹೋಗಿ ಬಕೆಟ್ ಇಟ್ಕೊಂಡು ಹೋಗ್ತಾರಲ್ಲ ವೇಸ್ಟೇಜ್ ತರ್ಲಿಕ್ಕೆ, ಅದೇ ತರ ಹೋಗ್ತಾರ ಅಂತಲ್ಲ. ನಿಮ್ಗೆ ನಂದಿ ಮರ ಇದ್ದಾಗ. ಇಲ್ಲಾಂದ್ರೆ ಯಾವಾಗ ನನ್ನ ತಿಂದು ಮುಗಿಸ್ತಾ ಇದ್ಲ ಅವಳು. ಅಜ್ಜಿ, ನಂಗೆ ತಮಾಷೆ ಮಾಡ್ತಿರಲ್ಲ ನೀವು? ನಂಗೆ ತಮಾಷೆ ಮಾಡ್ತಿರಲ್ಲ ನಿಮ್ಮನ್ನು? ಅಜ್ಜಿ ಬಿದ್ರು, ಅಜ್ಜಿ ಬಿದ್ರು, ಕುಣಿತಾಳೆ. ಹೇಳಿ ಹೇಳಿ. ಅಯ್ಯೋ
ಅಜ್ಜಿ ಬಿದ್ರು. ಅಯ್ಯೋ ಹೋಯ್ತಪ್ಪ, ನನ್ನ ಡಿಸ್ಕು ಹೋಯ್ತು. ಡಿಸ್ಕು? ಅಯ್ಯೋ ನಂಗೆ ನಗಡಿ 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 ನೆಗಡಿ ಹಸು ಆಗ್ತದೆ. ಗಜಲಕ್ಷ್ಮಿ, ಓ ಇಷ್ಟ ಬಂತೆ. ಈಗ ನಿಂಗೆ ಲೈನ್ ಹೊಡಿಕೆ ಬರುತ್ತಾ? ಲೈನ್ ಹೊಡಿಲಿಕ್ಕೆ ಓ ನಂಗೆಲ್ಲ ನೋಡಕ್ಕೆ ಬರುತ್ತೆ. ಬರುತ್ತಾ? ಹಾ, ಬರುತ್ತೆ. ಹೇಗೆ? ತಿರುಗಿ ನೀವು. ಯಾಕೆ ನಾಚಿಕೆ ಆಗ್ತದಾ? ನಿಮಗೆ ನಾನು ಲೈನ್ ನೋಡಿದೆ. ಅಯ್ಯೋ ಬಿದ್ದಿ ಆದ್ರೂ ಬಿಡ, ಮುಟ್ಬೋದಲ್ಲ? ಮುಟ್ಬೋದಲ್ಲ? ಹಚ್ಚಿಲ್ಲ, ಹತ್ತಾರ ಹೇಳಿದಲ್ಲ ನಾನು. ಯಾಕಂದ್ರೆ ನಿನಗೆ ಲವ್ ಅಂದ್ರೆ ಏನು ಗೊತ್ತಾ? ಅದೇನು ತಿನ್ನೋದಾ? ಎಲ್ಲ ತಿನ್ನೋದಲ್ಲ, ಲವ್ ಅಂದ್ರೆ ಅದು ಬೇರೆ ಅನ್ಸಾರ. ನೋಡು, ಈಗ ಒಂದು ಹುಡುಗ ಒಂದು ಹುಡುಗಿ ತಪ್ಕೊಂಡ್ರೆ ಲವ್ ಆಗುತ್ತೆ. ಹಾಗಾದ್ರೆ ನಾನು ನಿಮ್ಮನ್ನು ತಬ್ಬಿಕೊಂಡೆ. ಏನಾಯ್ತು? ಏನಿಲ್ಲ, ಪಕ್ಕ ಆಲ್ ರೈಟ್. ನೀರು ಬೇಕಾ? ಬೇಡ, ಎಲ್ಲ ಆಯ್ತು. ಓಕೆ, ಆ ಥರ ಅಲ್ಲ, ಮತ್ತೆ ಈ ತರ ಎಲ್ಲ ಕಾಲ್ ಮಾಡಬಾರ್ದು ಆಯ್ತಾ? ಓಕೆ, ತಪ್ಕೋಬೇಕು. ಗೊತ್ತಾಗಿಲ್ಲ ಈಗ ನಿಂಗೆ? ಫೋನ್ ನಂಬರ್ ಐತಿ ನಿನ್ನ ಹತ್ರ? ಫೋನ್ ಉಂಟು. ಫೋನ್ ಉಂಟು. ಫೋನ್ ಉಂಟಾ? ಫೋನ್ ಉಂಟು. ಫೋನ್ ಇದ್ರೆ ನಂಬರ್ ಇರ್ಬೇಕಲ್ಲ. ನಂಬರ್ ಕೊಡ್ತೀಯಾ? ಸಿಲೆಟ್ ಅಲ್ಲಿ ಉಂಟು. ಸಿಲೇಟ್ ಅಲ್ಲಿಯಾ? ಸಿಲೆಟ್ ಅಲ್ಲಿ ಉಂಟು. ಸಿಲೇಟ್ ಅಲ್ಲ, ಸ್ಲೇಟ್. ಈಗ ಸಿಲೆಟ್ ಅಲ್ಲಿ. ಓಹೋ, ನೀನ್ ತಪ್ಪಿಸ್ಕೊಂಡ್ರೆ ಮನೆಗೆ ಕಾಲ್ ಮಾಡಕ್ಕ? ಓಕೆ ಓಕೆ, ನೋಡು ನೋಡಿ, ಹೇಳು ಹೇಳು. 9 9 4 4 4 4 9 9 3 3 6 6 6 6 9 ಸಾಕು 7 4 ಸಾಕು. ಸಾಕಾ? ಈಗ ಏನ್ ಗೊತ್ತಾ, ಫಸ್ಟ್ ವಿಷಯ, ನಾನು ಕಾಲ್ ಮಾಡಿದ್ರೆ ನೀನ್ ಫೋನ್ ರಿಸೀವ್ ಮಾಡಿ ನನ್ನ ಹತ್ರ ಮಾತಾಡ್ಬೇಕು. ಒಂದು ರೋಮನ್ಸ್ ಅಲ್ಲಿ ಮಾತಾಡ್ಬೇಕು. ಓಕೆ, ಅಜ್ಜಿಲ್ಲಲ್ಲ? ಓಕೆ, ಮಾಡ್ತೀನಿ. ಇದು ಲಾಸ್ಟ್ ರಿಂಗು, ರಿಸೀವ್ ಮಾಡು. ಹಲೋ, ಫೋನ್ ಮಾಡ್ತಾರೆ, ಮಾತಾಡಿರ್ಲಿಲ್ಲ. ಕೊಡಿ. ಹಲೋ ಹಲೋ ಹಲೋ. ಏ, ಅಜ್ಜಿ ಹತ್ರ ಫೋನ್ ಕೊಡ್ಬೇಡ. ಆಯ್ತು. ನೀವ್ ಮಾತ್ರ. ಅಜ್ಜಿ ಹೋದ್ರಾ? ಏನು? ಅಜ್ಜಿ ಹೋದ್ರಾ? ಅಜ್ಜಿ ನೀವು ಹೋದ್ರಾ ಅಂತ ಕೇಳ್ದ. ಹೋಗಿದ್ದ ಅವನ ಅಪ್ಪ ಮೇಲೆ ಹೋಗಿದ್ದವ. ಒಂದು ಫೋನ್ ಮಾಡೋಕ್ಕಾಗ್ತದೆ, ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಹಲೋ ಗಜಲಕ್ಷ್ಮಿ. ಹಲೋ ಹಲೋ. ಹಲೋ, ಹಾ, ನೀನ್ ಅಜ್ಜಿ ಹತ್ರ ಫೋನ್ ಕೊಡ್ಬೇಡ, ನೀನ್ ಮಾತಾಡು. ಆಯ್ತು. ನಾನು ಯಾರು ಗೊತ್ತಾಯ್ತಾ? ಇಲ್ಲಿಂದ ಫೋನಲ್ಲಿ ಮಾತಾಡ್ತಿದ್ದೇನೆ. ಗೊತ್ತಾಯ್ತು. ನೀನ್ ತುಂಬಾ ಸೂಪರ್ ಆಗಿದ್ಯಾ. ಹೌದು. ಈಗ ನಾನು ನಿನ್ಗೊಂದು ಪಪ್ಪಿ ಕೊಡ್ಲಾ? ಅಬ್ಬೇ, ಅದು ನಂಗೆ ನಮ್ಮ ಅಜ್ಜಿ ದಿನಾ ಕೊಡ್ತಾರೆ ನಂಗೆ. ಅವ್ರು ಕೊಡೋದೇ ಮುದುಕಿ, ನಾನ್ ಕೊಡ್ತೇನೆ ಪಪ್ಪಿ. ಕೊಡ್ಲಾ? ಆಯ್ತು. ಕೊಡ್ಲಾ? ಹಾಗಾದ್ರೆ ನೀನ್ ಕಣ್ಣು ಮುಚ್ಕೋ. ಅಡ್ಡಾಗುದಿಲ್ಲ, ನೀವು ಕಣ್ಣು ಮುಚ್ಚಬೇಕು. ನಾನು ಮುಚ್ಬೇಕಾ? ಹಾ. ಓಕೆ. ಕಣ್ಣು ಮುಚ್ಚು. ನಾನು ಮುಚ್ಚಿದೆ. ಓಕೆ. मजा ಭಾರತ ಮಜಾ. ಅಜ್ಜಿ ಪಾತ್ರದಲ್ಲಿ, ಮುಗ್ಧ ಹುಡುಗಿಯ ಪಾತ್ರದಲ್ಲಿ, ಅಷ್ಟು ಮಾತ್ರ ಅಲ್ಲ, ಬಾಡಿಗೆ ಹುಡುಗನ ಪಾತ್ರದಲ್ಲಿ ಮಷ್ಕಿರಿ ಟೀಮ್ ಸಿಕ್ಕಾಪಟ್ಟೆ ಮಿಂಚ್ಬಿಟ್ಟಿದ್ದಾರೆ ಇವತ್ತು. ಚಿಕ್ಕದಾಗಿ ಚೊಕ್ಕದಾಗಿ ಆಕ್ಟ್ ಮಾಡಿದ್ರು ಕೂಡ ತುಂಬಾನೇ ನಗ್ಸಿದ್ರು. ಥ್ಯಾಂಕ್ ಯು ವೆರಿ ಮಚ್ ಮಷ್ಕಿರಿ. ಡೈರೆಕ್ಟ್ ಆಗಿ ನಾವಲ್ಲಿ ಹೋಗ್ಬಿಡೋಣ ಅಲ್ಲ? ಮಷ್ಕಿರಿ ಟೀಮ್ ಅಂದ್ರೇನೆ ನಮಗೆ ಒಂದು ಜೋಶ್ ಇರುತ್ತೆ. ನೀವು ಬಂದರೆ ಸಾಕು, ಅಷ್ಟು ಜೋಶ್ ಬರುವಂಥ ಟೀಮ್ ಇವತ್ತೊಂದು ಚೂರು ಕಮ್ಮಿ ಆಯಿತು. ಸೂಪರ್ ದೀಪಕ್, ನೀವು ಯಾವಾಗ ಸ್ಟೇಜ್ ಮೇಲೆ ಬಂದರೂ ಕೂಡ ನೀವು ಸೂಪರ್ ನಿಮ್ಮ ಪರ್ಫಾರ್ಮೆನ್ಸು.
ಅದಾದ ನಂತರ ಈ ಮೊಮ್ಮಗಳು ಪಾತ್ರ ಅಂತೂ ತುಂಬ ಚೆನ್ನಾಗಿತ್ತು. ಆಮೇಲೆ ನೀವು ಅಷ್ಟೇನೆ ಒಂದು ತುಂಬ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಸಾಧಾರಣ ಕ್ಯಾರೆಕ್ಟರ್ ಅದು, ಬಟ್ ಅದನ್ನು ನೀವು ಆ ಟ್ರಾವೆಲ್ ಮಾಡಿದ ರೀತಿ ಇದೆಲ್ಲ ಅದು ಅದ್ಭುತವಾಗಿತ್ತು. ಆಮೇಲೆ ಅವಳ ಹತ್ರ ಒದಿಸ್ಕೊಂಡ್ಮೇಲೆ ನಡ್ಕೊಂಡು ಹೋಗ್ತಿರಲ್ಲ, ಅದಂತೂ ನಿಜವಾಗ್ಲೂ ಏಟ್ ತಿಂದರೂ ಕೂಡ ಅಷ್ಟು ಚೆನ್ನಾಗಿ ನಡೆಯಲ್ಲ ರೀ. ತುಂಬ ಚೆನ್ನಾಗಿತ್ತು. ಇದನ್ನೇನಾದ್ರು ಸಿನಿಮಾ ಶೂಟ್ ಮಾಡಿದ್ರೆ ಥಿಯೇಟ್ರೆಲ್ಲ ಬಿದ್ದು ಬಿದ್ದು ನಗ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ರಿ. ಆದರೆ ನಿಮ್ಮಿಂದ ನಾವು ಇನ್ನೂ ದೊಡ್ಡದಾಗಿ ನಿರೀಕ್ಷೆ ಮಾಡ್ತೀವಿ. ಓಕೆ, ಒಳ್ಳೇದಾಗಲಿ, ಶುಭವಾಗಲಿ. ಶೋಭಾ, ಥ್ಯಾಂಕ್ ಯು. ಆಕ್ಟ್ ಇವತ್ತು ತುಂಬ ಚಿಕ್ಕದಾಗಿದ್ರು ತುಂಬ ಸೊಗಸಾಗಿತ್ತು. ದೀಪಕ್, ನೀವು ಇವತ್ತು ಈ ಪಾತ್ರವನ್ನ ತುಂಬ ಸೊಗಸಾಗಿ ಅಭಿನಯಿಸಿದ್ರಿ, ತುಂಬಾನೇ ಮುದ್ದಾಗಿ. ನೀವು ನಡ್ಕೊಂಡು ಬರ್ತಿದ್ದ ಹಾಗೆ ಗೊತ್ತಾಗುತ್ತೆ, ನಿಮ್ಮ ಡೆಡಿಕೇಶನ್ಸ್ ಗೊತ್ತಾಗುತ್ತೆ. ಆ ಪಾತ್ರದೊಳಗೆ, ಆ ವಯಸ್ಸಿನೊಳಗೆ ನೀವು ಎಷ್ಟು ಆಳವಾಗಿ ಹೋಗಿದ್ದೀರಿ ಆ ಪಾತ್ರದಲ್ಲಿ ಅಂತ ತಿಳಿಸ್ಕೊಡ್ತಾ ಇತ್ತು ನಿಮ್ಮ ಅವೆಲ್ಲ ಆ್ಯಕ್ಷನ್ಸ್ಗಳೆಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಆಲ್ ದಿ ಬೆಸ್ಟ್ ಫಾರ್ ಯು. ಪಾಪು, ರಾಗಿಣಿನ ಕೇಳು. ಮ್ಯಾಮ್, ನಮ್ಮ ಬಗ್ಗೆ ಏನಾದ್ರು ಹೇಳಿ. ನೀವು ತುಂಬ ಕ್ಯೂಟ್ ಆಗಿದ್ದೀರಾ, ಅದಕ್ಕಿಂತ ನಾನು ಏನು ಹೇಳೋದು ನನಗೆ ಗೊತ್ತಿಲ್ಲ. ಐ ಥಿಂಕ್ ಈ ಒಂದು ಸ್ಕಿಟ್ಟಲ್ಲಿ ದ ಸ್ಟಾರ್ ಆಫ್ ದ ಸ್ಕಿಟ್ ವಾಸ್ ಡೆಫಿನೆಟ್ಲಿ ದೀಪಕ್ ಅವರು. ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಆ್ಯಂಡ್ ನಿಮ್ಮ ವಾಕ್ ಎಷ್ಟು ಚೆನ್ನಾಗಿತ್ತು. ಐ ಹ್ಯಾವ್ ನೆವರ್ ಸೀನ್ ಎನಿಬಡಿ ವಾಕ್ ಲೈಕ್ ದ್ಯಾಟ್. ಯು ವಾಂಟ್ ಟು ಸೀ ಇಟ್ ಅಗೇನ್? ಯಾ ಪ್ಲೀಸ್, ಇನ್ನೊಂದು ಬನ್ನಿ ಬನ್ನಿ. ಎಸ್, ಕಮ್ ಆನ್, ಬುದ್ಧಿ ಹೇಳ್ತೀನಿ. ನಾನು ನಿಮ್ಮನ್ನ ತಬ್ಬೆ ಕೊಳ್ತೀನಿ. ಏನಾಯ್ತು? ಬ್ರಿಲಿಯಂಟ್. ಆಲ್ ದ ಬೆಸ್ಟ್ ನಿಮ್ಗೆಲ್ರಿಗೂ. ಐ ಹೋಪ್ ದಟ್ ಯು ಆಲ್ ಮೇಕ್ ಅ ಬ್ರಿಲಿಯಂಟ್, ಒಳ್ಳೆ ದೊಡ್ಡ ಹೆಸರು ಮಾಡ್ತಾರೆ. ಐ ಆಮ್ ಶೋರ್ ಆಲ್ ಆಫ್ ಯು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ರಾಗಿಣಿ ಅವರೇ, ಇವರಿಂದ ಕಲಿಯೋದು ತುಂಬಾ ಇದೆ ಅಂತ ಅವಾಗಿಂದ ಹೇಳ್ತಾ ಇದ್ರಿ. ಬಟ್ ಈಗ ಕಟ್ಟ ಕಡಿಯೋದಾಗಿ ನಮ್ಮ ದೀಪಕ್ ಅವರು ಕಲ್ತಿರೋದನ್ನ ನಿಮಗೂ ಕಲಿಸ್ಬೇಕು ಅಂಡ್ ನಿಮ್ಮ ಜೊತೆ ಅದನ್ನ ವೇದಿಕೆ ಮೇಲೆ ಹಂಚ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ದೀಪಕ್, ಅದೇನು ಅಂತ ನೀವೇ ಹೇಳ್ಬಿಡಿ. ನಮ್ಮ ಜೊತೆ ಒಂದು ಯಕ್ಷಗಾನದ ಸ್ಟೆಪ್ ಹಾಕ್ಬೇಕು ಅಂತ ರಾಗಿಣಿ ಮ್ಯಾಮ್. ಬರ್ಲಿ ಚಪ್ಪಾಳೆ. ಅದು